ಯೂತ್ ಕಾಂಗ್ರೆಸ್ನ ಯುವ ಮುಖಂಡರಾದಂಥ ನಿತಿನ್ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಪಡವಾರಳ್ಳಿ ಗ್ರಾಮದಲ್ಲಿ ಹೆಚ್ಚು ಕಡಿಮೆ 1,000 ಜನಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಸೀರೆಯನ್ನ ಕೊಡುವಂತ ಕಾರ್ಯಕ್ರಮನ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ರು. ನನಗೆ ಪಕ್ಷ ಬೇರೆ ಬಿಟ್ಬಿಡಿ, ನಿತಿನ್ ನನಗೆ ಸ್ವಂತ ತಮ್ಮ ಇದ್ದಂಗೆ. ನನಗೆ ಹೆಂಗೆ ತಮ್ಮ ಇದ್ದಾನೆ ಹಂಗೆ ಇವನು ನನ್ನ ತಮ್ಮ ಇದ್ದಂಗೆ. ನನಗೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನನ್ನ ಪ್ರೀತಿಯ ಯುವಕ ಮಿತ್ರ, ಅದಲ್ಲದೆ ನನ್ನ ತಮ್ಮನೇ, ಅವನ ಹುಟ್ಟುಹಬ್ಬ ಇವತ್ತು ತುಂಬಾ ವಿಶೇಷವಾಗಿ ಮತ್ತೆ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಮುಂದಿನ ಜೀವನದಲ್ಲಿ ಅವರ ಭವಿಷ್ಯ ಒಳ್ಳೆಯದಾಗಲಿ, ಅವ್ರಿಗೆ ಆ ತಾಯಿ ಚಾಮುಂಡೇಶ್ವರಿ ಹೆಚ್ಚು ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಟ್ಟು ಈ ಥರದ ಕಾರ್ಯಕ್ರಮ ಮಾಡೋದಕ್ಕೆ ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿಗಳನ್ನ ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಕೋರ್ಕೊಂತೀನಿ. ಮುಂದಿನ ಜೀವನದಲ್ಲಿ ಅವರಿಗೆ ಒಳ್ಳೆ ಅಧಿಕಾರ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಕೋರ್ಕೊಂತೀನಿ. ಅದೇ ಪ್ರೀತಿ ವಿಶ್ವಾಸ ಅವ್ರ ತಂದೆಗೆ ಏನು ಕೊಡ್ತಿದ್ರು ಅದೇ ಪ್ರೀತಿ ವಿಶ್ವಾಸ ಜನ ನೀವು ನೋಡ್ತಿದ್ದೀರಾ, ಇವ್ರಿಗೂ ಕೊಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇವ್ರಿಗೆ ಒಳ್ಳೆ ಅಧಿಕಾರ ಬಂದು ಇವ್ರ ತಾಯಿ ಹೆಂಗೆ ಒಂದು ಕಾರ್ಪೊರೇಟರ್ ಆಗಿ, ಒಂದು ಮೇಯರ್ ಆಗಿ, ಹಂಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳೋದು, ಅದೇ ರೀತಿ ಇವನು ಅಷ್ಟೇ. ಇವನು ಬೆಳೆದ್ರೆ ನನಗೇನು ಹೊಟ್ಟೆ ಕಿಚ್ತಾರೆ ಏನಿಲ್ಲ, ಇವನು ಬೆಳೆದ್ರೆ ನನ್ನ ತಮ್ಮ ಬೆಳೆದಂಗೆ, ನನ್ನ ಸ್ವಂತ ತಮ್ಮ ಬೆಳೆದಂಗೆ. ನಮ್ಮ ಶಾಸಕರು ಬಂದಿದ್ರು, ನಮ್ಮ ಅಣ್ಣ ಮದನವರು ಬಂದಿದ್ರು, ನಮ್ಮ ನಂದನ್ ಮಹೇಶ್ ಅವರು ಬಂದಿದ್ದಾರೆ, ಕಾರ್ತಿಕ್ ಅಣ್ಣ ಅವ್ರು ಬಂದಿದ್ದಾರೆ, ರಾಕೇಣವರೆಲ್ಲ ಬಂದಿದ್ದಾರೆ. ಎಲ್ಲ ಆಶೀರ್ವಾದ ಪಕ್ಷಾತೀತವಾಗಿ ಎಲ್ಲ ಮಾಡಿದ್ದಾರೆ, ಎಲ್ಲ ಸ್ನೇಹ ವಿಶ್ವಾಸಕ್ಕೆ ಬಂದಿದ್ದಾರೆ. ಅದಲ್ಲದೆ ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಹುಟ್ಟುಹಬ್ಬನೂ ಕೂಡ 118ನೇ ಹುಟ್ಟುಹಬ್ಬ. ಅವರ ನೆನಪು, ಅವರ ಸ್ಮರಣೆ, ಅವ್ರು ಮಾಡಿದಂಥ ಈ ದೇಶಕ್ಕೆ ಸೇವೆ ಇದೆಯಲ್ಲ, ಎಲ್ಲವನ್ನೂ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಇವತ್ತು ಇವನು ಹುಟ್ಟುಹಬ್ಬನೂ ಕೂಡ ಚೆನ್ನಾಗಿ ಬೆಳೀಲಿ, ಸಮಾಜದಲ್ಲಿ ಒಬ್ಬ ಒಳ್ಳೆಯ ಪ್ರಜೆಯಾಗಿ, ಒಬ್ಬ ಜನರ ಪ್ರತಿನಿಧಿಯಾಗಿ ಬೆಳೀಲಿ ಅಂತ ಹಾರೈಸ್ತೀವಿ. ಏನಿಲ್ಲ ಸರ್, ಎಲ್ಲ ಜನಗಳ ಆಶೀರ್ವಾದ. ನಮ್ಮ ತಾಯಿ ಕಾರ್ಪೊರೇಟರ್ ಆಗಿದ್ರು, ಮೇಯರ್ ಆಗಿದ್ರು, ಈಗ ಅದನ್ನು ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಅದೇ ಜನಗಳ ಪ್ರೀತಿ ಅಭಿಮಾನಕ್ಕೆ ನಾನು ಮಾಡ್ತೇವೆ. ಇವತ್ತು ಮೈಸೂರು ನಗರದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ನ ಯುವ ಮುಖಂಡರಾದಂಥ ನಿತಿನ್ ಅವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಪಡವಾರಳ್ಳಿ ಗ್ರಾಮದಲ್ಲಿ ಹೆಚ್ಚು ಕಡಿಮೆ 1,000 ಜನಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಸೀರೆಯನ್ನು ಕೊಡುವಂಥ ಕಾರ್ಯಕ್ರಮನ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ರು. ಅವರು ಮತ್ತು ಅವ್ರ ತಾಯಿ ಮೊದಲು ಇಲ್ಲಿ ನಗರ ಪಾಲಿಕೆ ಸದಸ್ಯರಾಗಿದ್ದರು ಮತ್ತು ಮೇಯರು ಆಗಿದ್ದರು. ಈ ಭಾಗದಿಂದ ಅವರು ಮೇಯರು ಆಗಿದ್ದರು. ಇವತ್ತು ಅವರ ಸುಪುತ್ರ ಆದಂಥ ನಿತಿನ್ ಅವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಈ ಭಾಗದ ಎಲ್ಲ ಮಹಿಳೆಯರಿಗೆ, ಯಾರು ಬಡ ಮಹಿಳೆಯರಿದ್ದಾರೆ ಅವ್ರಿಗೆಲ್ರಿಗೂ ಸಾಮಾಜಿಕವಾಗಿ ಅವ್ರಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಸೀರೆ ಮತ್ತು ಬೇರೆ ಬೇರೆ ವಿಚಾರಗಳನ್ನ ಮುಂದಿಟ್ಕೊಂಡು ಅವ್ರಿಗೆಲ್ರಿಗೂ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಆರೋಗ್ಯ ತಪಾಸಣೆ ಇರ್ಬೋದು, ಕಣ್ಣಿನ ತಪಾಸಣೆ ಇರ್ಬೋದು, ಈ ಥರದ್ದು ಎಲ್ಲವನ್ನೂ ಉಚಿತವಾಗಿ ಅವರು ಮಾಡ್ತಾ ಇದ್ದಾರೆ. ಮುಂದಿನ ಜೀವನದಲ್ಲಿ ಅವರ ಭವಿಷ್ಯ ಒಳ್ಳೆಯದಾಗಲಿ, ಅವ್ರಿಗೆ ಆ ತಾಯಿ ಚಾಮುಂಡೇಶ್ವರಿ ಹೆಚ್ಚು ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಟ್ಟು ಈ ಥರದ ಕಾರ್ಯಕ್ರಮ ಮಾಡೋದಕ್ಕೆ ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿಗಳನ್ನ ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಕೋರ್ಕೊಂತೀನಿ. ಮುಂದಿನ ಜೀವನದಲ್ಲಿ ಅವರಿಗೆ ಒಳ್ಳೆ ಅಧಿಕಾರ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಕೋರ್ಕೊಂತೀನಿ. ನಮಸ್ತೆ ಸರ್. ನಿತಿನ್ ಪುಟ್ಟಸ್ವಾಮಿ ಅವರಿಗೆ ಫಸ್ಟ್ ಆಫ್ ಆಲ್ ಹುಟ್ಟುಹಬ್ಬದ ಶುಭಾಶಯಗಳು. ನಿತಿನ್ ನನಗೆ ಪಕ್ಷ ಬೇರೆ ಬಿಟ್ಬಿಡಿ, ನಿತಿನ್ ನನಗೆ ಸ್ವಂತ ತಮ್ಮ ಇದ್ದಂಗೆ. ನನಗೆ ಹೆಂಗೆ ತಮ್ಮ ಇದ್ದಾನೆ ಹಂಗೆ ಇವನು ನನ್ನ ತಮ್ಮ ಇದ್ದಂಗೆ. ಇದು ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ಇವ್ರ ತಂದೆ 30-40 ವರ್ಷದಿಂದ ಫ್ರೆಂಡ್ಸು ಇಬ್ಬರು. ವಿಧಿವಶ ಇವತ್ತು ತಂದೆಯವರು ಇವ್ರ ತಂದೆಯವರಿಲ್ಲ. ಬಟ್ ಅದೇ ಪ್ರೀತಿ ವಿಶ್ವಾಸ ಅವ್ರ ತಂದೆಗೆ ಏನು ಕೊಡ್ತಿದ್ರು ಅದೇ ಪ್ರೀತಿ ವಿಶ್ವಾಸ ಜನ ನೀವು ನೋಡ್ತಿದ್ದೀರಾ, ಇವ್ರಿಗೂ ಕೊಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇವ್ರಿಗೆ ಒಳ್ಳೆ ಅಧಿಕಾರ ಬಂದು ಇವ್ರ ತಾಯಿ ಹೆಂಗೆ ಒಂದು ಕಾರ್ಪೊರೇಟರ್ ಆಗಿ, ಒಂದು ಮೇಯರ್ ಆಗಿ, ಹಂಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳೋದು, ಅದೇ ರೀತಿ ಇವನು ಅಷ್ಟೇ. ಇವನು ಬೆಳೆದ್ರೆ ನನಗೇನು ಹೊಟ್ಟೆ ಕಿಚ್ತಾರೆ ಏನಿಲ್ಲ, ಇವನು ಬೆಳೆದ್ರೆ ನನ್ನ ತಮ್ಮ ಬೆಳೆದಂಗೆ, ನನ್ನ ಸ್ವಂತ ತಮ್ಮ ಬೆಳೆದಂಗೆ. ಸೊ ಇದರಲ್ಲಿ ಪಕ್ಷ ಅವೆಲ್ಲ ಏನೂ ಬರೋದಿಲ್ಲ, ವ್ಯಕ್ತಿ ಮತ್ತು ವ್ಯಕ್ತಿತ್ವ ಬರ್ತೀವಿ. ಇಲ್ಲೇ ಒಂದಷ್ಟು ಅಭಿಮಾನಿಗಳಾಗಿ
ಹೌದು ಸರ್, ಹೌದು. ನೀವೇ ನೋಡ್ತಾ ಇದ್ದೀರಾ, ಯಾರು ಏನು ಸುಮ್ಮನೆ ಬಂದಿಲ್ಲ, ಅಭಿಮಾನಕ್ಕೋಸ್ಕರನೇ ಬಂದಿರೋದು. ಈ ಶೆಕೆಯಲ್ಲಿ ಈ ರಾತ್ರಿಯಲ್ಲಿ ಸುಮ್ಮನೆ ಯಾರು ಜನ ಬರಲ್ಲ. ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ಗೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಎಲ್ಲ ಮಾಡ್ಕೊಂಬರೋ ಇವತ್ತು. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಫ್ರೆಂಡ್ಸು ಎಲ್ಲ ನಿಂತು ಮಾಡ್ತಿರೋದು. ಸೊ ಆಮೇಲೆ ಬಂದಿರೋ ಎಲ್ಲ ಯಾರು ಚಿಕ್ಕವರು ಹುಡುಗರೆಲ್ಲ ಎಲ್ಲ ನೋಡಿ, ನೀವೇ ನೋಡ್ತಾ ಇರೋ ಎಲ್ಲ ವಯಸ್ಸಾಗಿರೋರು, ಲೇಡೀಸ್ ಬಂದಿರೋದು. ಸೊ ಒಳ್ಳೇದಾಗಲಿ ನನ್ನ ತಮ್ಮಂಗೆ, ಮುಂದಿನ ದಿನದಲ್ಲಿ ಒಳ್ಳೇದಾಗಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ. ನನಗೆ ತುಂಬ ಖುಷಿಯಾಗತ್ತೆ, ಯಾಕಂದರೆ ನನ್ನ ಪ್ರೀತಿಯ ಯುವಕ ಮಿತ್ರ, ಅದಲ್ಲದೆ ನನ್ನ ತಮ್ಮನೇ, ಅವನ ಹುಟ್ಟಿದಬ್ಬ ಇವತ್ತು ತುಂಬ ವಿಶೇಷವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಭಾಗದ ಯುವಕರು ಮತ್ತು ಸುತ್ತಮುತ್ತ ಊರಿನ ಯುವಕರೆಲ್ಲ ಸೇರಿ ಇವತ್ತು ಮಕ್ಕಳಿಗೆ ಪುಸ್ತಕ ಕೊಡುವಂಥ ಒಂದು ಕಾರ್ಯಕ್ರಮ, ಇಲ್ಲಿರೋ ಮಹಿಳೆಯರಿಗೆ ಸೀರೆ ಕೊಡುವಂಥ ಒಂದು ಕಾರ್ಯಕ್ರಮ, ಅದೇ ರೀತಿ ಸಾವಿರಾರು ಜನಕ್ಕೆ ದಾಸೋಹ ಮಾಡುವಂಥ ಒಂದು ಕಾರ್ಯಕ್ರಮದ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇರೋದು ಖುಷಿ. ಯಾಕಂದರೆ ಯುವಕರೆಲ್ಲ ಸಮಾಜದ ಜೊತೆ ಇದ್ದಾಗ ಸಮಾಜಕ್ಕೂ ಒಂದು ಶಕ್ತಿ ಇದ್ದಂಗೆ, ಯುವಕರಿಗೂ ಸಮಾಜದ ಆಶೀರ್ವಾದ ಇದ್ದಾಗ ಬೆಳೆಯೋಕ್ಕೆ ತುಂಬ ಅವಕಾಶಗಳಿರುತ್ತೆ ಅನ್ನೋ ನಂಬಿಕೆ ನನ್ನದು. ಅದಲ್ಲದೆ ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಹುಟ್ಟಿದಬ್ಬನೂ ಕೂಡ 118ನೇಯ ಹುಟ್ಟಿದಬ್ಬ. ಅವರ ನೆನಪು, ಅವರ ಸ್ಮರಣೆ, ಅವ್ರು ಮಾಡಿದಂಥ ಈ ದೇಶಕ್ಕೆ ಸೇವೆ ಇದೆಯಲ್ಲ, ಎಲ್ಲವನ್ನೂ ನಾವು ನೆನೆಸ್ಕೊಳ್ಬೇಕಾಗತ್ತೆ. ಇವತ್ತು ಇವನು ಹುಟ್ಟಿದಬ್ಬನೂ ಕೂಡ ಚೆನ್ನಾಗಿ ಬೆಳೀಲಿ, ಸಮಾಜದಲ್ಲಿ ಒಬ್ಬ ಒಳ್ಳೆಯ ಪ್ರಜೆಯಾಗಿ, ಒಬ್ಬ ಜನರ ಪ್ರತಿನಿಧಿಯಾಗಿ ಬೆಳೀಲಿ ಅಂತ ಹಾರೈಸ್ತೀನಿ. ಏನಿಲ್ಲ ಸರ್, ಎಲ್ಲ ಜನಗಳ ಆಶೀರ್ವಾದ. ನಮ್ಮ ತಾಯಿ ಕಾರ್ಪೊರೇಟರ್ ಆಗಿದ್ದರು, ಮೇಯರ್ ಆಗಿದ್ದರು. ಈಗ ಅದನ್ನು ನಾವು ಪಾಲಿಸ್ಕೊಂಡು ಬರ್ತಾಯಿದ್ದೀವಿ. ಅದೇ ಜನಗಳ ಪ್ರೀತಿ ಅಭಿಮಾನಕ್ಕೆ ನಾವು ಮಾಡ್ತೇವೆ ಬರ್ತಾಯಿಲ್ಲ. ಜನಗಳ ಆಶೀರ್ವಾದ ಇದ್ರೆ ಮಾಡೋದು ಸರ್. ಅದರಲ್ಲಿ ಅದೇ ನಮ್ಮ ಶಾಸಕರಾದ ಹರೀಶ್ ಅವ್ರು ಬಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಹೋಗಿದ್ದಾರೆ, ನೋಡೋದು ಸರ್. ಏನಿಲ್ಲ, ನಮ್ಮ ನಾಯಕರವರು ಏನು ಹೇಳ್ತಾರೆ ಅದನ್ನು ಪಾಲಿಸ್ತೀವಿ. ಜನಗಳ ಆಶೀರ್ವಾದ ಇದೆ, ಎಲ್ಲ ಸ್ಥಳೀಯರದ್ದು ಎಲ್ಲರದ್ದು ಆಶೀರ್ವಾದ, ಗ್ರಾಮಸ್ಥರದ್ದು ಆಶೀರ್ವಾದ ಇದೆ ಎಲ್ಲ. ಹಾಂ, ಅವ್ರು ನಮ್ಮ ಅಣ್ಣ ಇದ್ದಂಗೆ, ದೊಡ್ಡಣ್ಣ ಇದ್ದಂಗೆ. ಖಂಡಿತ ಅಣ್ಣ, ಖಂಡಿತ ಅನ್ನಿಸ್ತದೆ. ನಮ್ಮನೇನೋ ಅವಾಗಲಿಂದ ನಮ್ಮ ತಂದೆ ನಮ್ಮ ತಾಯಿಯಿಂದನೂ ರಾಜಕಾರಣದಲ್ಲಿರೋದ್ರಿಂದ ನಾವು ಈಗ ರಾಜಕಾರಣ ಅನ್ನೋದಕ್ಕಿಂತ ಜನಗಳ ಸೇವೆ ಮಾಡ್ತಾಯಿದ್ದೀವಿ. ಏನು ಜನಗಳ ಆಶೀರ್ವಾದ ಮಾಡಿದ್ರೆ ಮುಂದಿನ ದಿನದಲ್ಲಿ ರಾಜಕಾರಣ ಮಾಡೋದ. ನಾನು ಯೂತ್ ಕಾಂಗ್ರೆಸ್ಸಲ್ಲಿದ್ದೆ, ಹಾಗಾಗಿ ಜನನೇ ಇಂಪಾರ್ಟೆಂಟ್, ಜನ ಇಂಪಾರ್ಟೆಂಟ್. ಎಲ್ಲ ಸೇವೆಗಳು ನಮ್ಮ ತಾಯಿ ತಂದೆ ಮಾಡಿದಂಥ ಸೇವೆಗಳನ್ನ ನಾನು ಮಾಡ್ತಾಯಿದ್ದೀನಿ. ನಮ್ಮ ಶಾಸಕರು ಬಂದಿದ್ದರು, ನಮ್ಮ ಅಣ್ಣ ಮದನವ್ರು ಬಂದಿದ್ದರು, ನಮ್ಮ ನಂದನ್ ಮಹದೇಶ್ ಅವ್ರು ಬಂದಿದ್ದಾರೆ, ಕಾರ್ತಿಕ್ ಅಣ್ಣ ಅವ್ರು ಬಂದಿದ್ದಾರೆ, ರಾಕೇಣವರೆಲ್ಲ ಬಂದಿದ್ದಾರೆ. ಎಲ್ಲ ಆಶೀರ್ವಾದ ಪಕ್ಷಾತೀತವಾಗಿ ಎಲ್ಲ ಮಾಡಿದ್ದಾರೆ. ಎಲ್ಲ ಸ್ನೇಹ ವಿಶ್ವಾಸಕ್ಕೆ ಬಂದಿದ್ದಾರೆ, ಮಾಡಿದ್ದಾರೆ. ಎಲ್ಲ ವಾರ್ಡ್ ನಂಬರ್ 22 ಜನದ್ದು ಎಲ್ಲ ಆಶೀರ್ವಾದ ನನಗಿದೆ. ಎಲ್ಲ ಒಳ್ಳೇದಾಗುತ್ತೆ ಸರ್. ನಮ್ಮ ಶಾಸಕರು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಸರ್.